ವರ್ಗೋ ಕನ್ಯಾ ರಾಶಿ. ಸೊ ಈ ತಿಂಗಳು ನಿಮಗೆ ಟೆಂಡರ್ ಮತ್ತು ಡೆಲಿಕೇಟ್ ಆಗಿದೆ. ಸೊ ನಿಮಗೆ ಕೆಲವು ಸಲ ಇದು ಅನಿಸಿರ್ಬೋದು, ಈಗ ತುಂಬಾ ಥಿನ್ ಐಸ್ ಇರುತ್ತಲ್ಲ, ತುಂಬ ತೆಳುವಾಗಿರೋ ಪದರ ಐಸ್ದು ಅದ್ರ ಮೇಲೆ ನಡೀತಾ ಹೋಗ್ತಾ ಇದ್ದೀನಿ ಅಂತ ಅಂದರೆ ಎಷ್ಟು ಭಯ ಆಗುತ್ತೆ ಅಂದರೆ ಅದು ಯಾವಾಗ ಮುರಿದೋಗುತ್ತೋ, ಯಾವಾಗ ನಾನು ಕೆಳಗಡೆ ಪಾತಾಳಕ್ಕೆ ಬಿದ್ದೋಗ್ತೀನೋ ಅನ್ನೋ ಫೀಲಿಂಗ್ ಅದು. ಸೊ ಆ ಥರ ಆಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂದರೆ ತುಂಬ ಸ್ಲೋ ಆಗಿ ನಡ್ಕೊಂಡು ಹೋಗಬೇಕು. ಸೊ ಹಾಗೆ ನೀವು ನಿಮ್ಮ ಇದಕ್ಕೆ ಜಾಸ್ತಿ ಕಷ್ಟ ಕೊಡ್ದಲೆ, ನಿಮಗೆ ನಿಮ್ಮ ಫೋರ್ಸ್ ಮಾಡ್ದಲೆ ತುಂಬ ಬಿ ಜೆಂಟಲ್, ನಿಮ್ಮ ಬಗ್ಗೆ ನೀವು ಜೆಂಟಲಾಗಿ ಡೀಲ್ ಮಾಡಿದ್ರೆ ಈ ಥಿನ್ ಐಸ್ ಏನಿದೆಯಲ್ಲ ಅದನ್ನು ಆರಾಮಾಗಿ ನೀವು ನಡ್ಕೊಂಡು ಹೋಗಬಹುದು. ಸೊ ನಿಮಗೆ ಅಮೇಝಿಂಗ್ ಆಪರ್ಚುನಿಟಿ ಇದೆ ಈ ತಿಂಗಳು. ಏನಂತ ಹೇಳಿದ್ರೆ, ಈಗ ನೀವು ಈಗ ಸ್ಲೋ ಆಗಿ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ನೀವು ಯೋಚನೆ ಮಾಡಿಬಿಟ್ಟು ಅಲ್ಲಿಂದ ನಾವು ಏನು ಮಾಡಬೇಕು ಅಂತ ಎಲ್ಲ ಇದು ಮಾಡಿದ್ರೆ ಎಂಥ ಬಿರುಗಾಳಿ ಏನು ಇದು ಮಾಡಿದ್ರೂ ನೀವು ಫೇಸ್ ಮಾಡ್ಬೋದು. ಎಂಥ ಚಾಲೆಂಜಸ್ ಇದ್ರೂ ನಿಮ್ಮ ಲೈಫಲ್ಲಿ ಬಂದ್ರೂ ಅದನ್ನು ಫೇಸ್ ಮಾಡ್ಬೋದು. ಅದೆಲ್ಲ ನಿಮಗೆ ಕೂಲ್ ಬ್ರೀಸ್ ಅಂದರೆ ತುಂಬ ತಂಗಾಳಿ ಥರ ಅನಿಸುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಸೊ ನೀವು ನಿಮ್ಮ ಕಡೆ ಗಮನ ಕೊಟ್ಟು ನಿಮಗೆ ಜಾಸ್ತಿ ಆ್ಯಂಕ್ಷಿಯಸ್ನೆಸ್, ಸ್ಟ್ರೆಸ್ ಕೊಡ್ದಲೇ ಅದ್ರ ಕಡೆ ಗಮನ ಕೊಟ್ಟು ಆರಾಮಾಗಿ ಪೀಸ್ಫುಲ್ಲಾಗಿ ಕಾಮಾಗಿ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಡೀಲ್ ಮಾಡೋದನ್ನು ಕಾಮಾಗಿ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ. ಸೊ ಈ ತಿಂಗಳು ನೀವು ನಿಮ್ಮನ್ನು ನೀವು ನರ್ಚರ್ ಮಾಡ್ಕೊಳ್ಳೋದು, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋದು, ನಿಮ್ಮ ಫ್ರ್ಯಾಜಿಲಿಟಿ ಏನು ನೀವು ಡೆಲಿಕೇಟ್ ಆಗಿದ್ದೀನಿ, ನಾನು ತುಂಬಾ ಡೆಲಿಕೇಟ್ ಆಗಿದ್ದೀನಿ, ತುಂಬ ಇದಾಗಿದ್ದೀನಿ, ಫ್ರ್ಯಾಜೈಲ್ ಆಗಿದ್ದೀನಿ ಅಂತ ನೀವೇನು ಅನ್ಕೋತಾ ಇದ್ದೀರಾ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅದನ್ನು ಸ್ಟ್ರೆಂತಾಗಿ ಮಾಡಿಕೊಂಡು ಮತ್ತೆ ಬ್ರೀದ್ ಮಾಡಿ ಸ್ಲೋ ಆಗಿ. ಹಾಗೆ ಫ್ಲೋನಲ್ಲಿ ಏನು ಬರುತ್ತೋ ಅದನ್ನು ನಿಮ್ಮ ಸ್ಟ್ರೆಂತಾಗಿ, ನಿಮ್ಮ ಏನು ಇಂಟ್ರಿಕಸಿ ಇದೆಯಲ್ಲ ಅದನ್ನು ಸ್ಟ್ರೆಂತಾಗಿ ಮಾಡಿಕೊಂಡು ಆ ಕಾಮ್ನೆಸ್ಸಿಂದ ಬರೋ ಏನು ವಿಸ್ಡಮ್ ಇದೆ ಅದರಿಂದ ನೀವು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬಹುದು. ನಿಮಗೆ ಪವರ್ ಕ್ರಿಸ್ಟಲ್ ನ್ಯೂಮೈಟ್ ಇದು ಹೀಲಿಂಗ್ ಮಾಡುತ್ತೆ. ಹಾಗೆ ನಿಮ್ಮ ಕಂಪ್ಲೀಟ್ನೆಸ್, ನಿಮ್ಮದೇನು ಒಳಗಡೆ ಇರೋ ನಿಜವಾದ್ದು ಏನು ಎಸೆನ್ಸ್ ಇದೆಯಲ್ಲ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ.